ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 58ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಚತುರ್ಯುಗ ವರ್ಣನೆ, ಕೃತ, ತ್ರೇತ, ದ್ವಾಪರ, ಕಲಿಯುಗಗಳು, ಅವುಗಳಲ್ಲಿ ನಡೆಯುವ ಧರ್ಮಾಧರ್ಮಗಳು, ಪ್ರಜೆಗಳ ಸ್ಥಿತಿಗತಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಶ್ರೀ ಭಗವಂತನಾದ ಸ್ವಾಮಿಯು ಕಲಿಯುಗಾಂತದಲ್ಲಿ ಪ್ರಾಚೀನ ಧರ್ಮಗಳನ್ನು ಸ್ಥಾಪಿಸಿ ಸತ್ಯಸಂಧರಾದ ಭೃತ್ಯ ಸಮೇತನಾಗಿ ಮಾಯವಾಗುವನು. ಅಲ್ಲಿಗೆ ಕಲಿಗಾಲವು ಕಳೆದು ಕಲಿಯುಗದ ಸಂಧ್ಯಾಂಶ ಕಾಲವು ಸಂಭವಿಸುವುದು. ಹೀಗೆ ಕಲಿಯುಗದ ಜೊತೆಯಲ್ಲಿ ಅನೇಕ ಜನರು ನಷ್ಟವಾಗಲು ಸಂಧ್ಯಾಂಶದಲ್ಲಿ ಆಯಾ ದೇಶಗಳಲ್ಲಿ ವಿರಳವಾಗಿ ಕೆಲವು ಜನಗಳು ಜೀವಿಸುತ್ತಿದ್ದರು. ಆಗ ಪ್ರಜೆಗಳು ಆಶ್ರಯವಿಲ್ಲದೆ ಪ್ರತ್ಯೇಕವಾಗಿ ಕಾರ್ಯಗಳನ್ನು ಮಾಡಲು ಅಸಮರ್ಥರಾಗಿ ಸಾಂಘಿಕವಾಗಿ ಕಾರ್ಯಗಳನ್ನು ಮಾಡುತ್ತಿದ್ದರು. ಆಗ ಪರಸ್ಪರವಾಗಿ ಹಿಂಸೆಗಳು, ಉಪದ್ರವಗಳು ವಿಶೇಷವಾಗಿ ಆದವು. ಕಲಿಯುಗದ ಸಂಧ್ಯಾಂಶ ಮಹಿಮೆಯಿಂದ ಪುನಃ ದೇಶಗಳು ಅರಾಜಕಗಳಾದವು. ಆಗ ಉಳಿದ ಪ್ರಜೆಗಳು ಅವಲಂಬನವಿಲ್ಲದೆ ಜೀವನದಲ್ಲಿ ಸಂಶಯಗ್ರಸ್ತರಾಗಿ ಪರಸ್ಪರ ಭೀತಿಗ್ರಸ್ತರಾಗುವರು. ಪ್ರಜೆಗಳು ಹೀಗೆ ವ್ಯಾಕುಲವುಳ್ಳವರೂ ಪರಿಶ್ರಾಂತರೂ ಆಗಿ ಭಯದಿಂದ ತಮ್ಮ ಹೆಂಡರು, ಮಕ್ಕಳು, ಮನೆ ಮಠಗಳು ಇವನ್ನು ಬಿಟ್ಟು ಭಯದಿಂದ ತಮ್ಮ ಪ್ರಾಣ ರಕ್ಷಣೆಯಲ್ಲಿಯೇ ಆಸಕ್ತರಾಗಿ ಅತ್ಯಂತ ದುಃಖದಿಂದ ಕರ್ತವ್ಯಾಮೂಢರಾದರು. ಆ ಕಾಲದಲ್ಲಿ ಶ್ರುತಿ ಸ್ಮೃತಿಗಳಾದಿಗಳು, ವರ್ಣಾಶ್ರಮಾಚಾರ ಧರ್ಮಗಳು ನಷ್ಟವಾದವು. ಆಗ ಪ್ರಜೆಗಳು ಪರಸ್ಪರ ಹತರು, ಮರ್ಯಾದಾತೀತರು, ಸ್ನೇಹರಹಿತರು, ಲಜ್ಜಾಶೂನ್ಯರು,
ರೋದನಾಪರರೂ ಆಗಿದ್ದರು. ಆಗ ಅನಾವೃಷ್ಟಿಯಿಂದ ಪೀಡಿತರಾದ ಪ್ರಜೆಗಳು ಅತ್ಯಂತ ಕುಳ್ಳರಾಗಿಯೂ 25 ವರ್ಷ ಆಯುಷ್ಯ ಉಳ್ಳವರಾಗಿಯೂ ಇರುವರು. ಅವರು ಶತ್ರುಗಳ ಭಯಗ್ರಸ್ತರೂ ಕ್ಷುತ್ಪಿಪಾಸೆಗಳಿಂದ ವ್ಯಾಕುಲೇಂದ್ರಿಯರೂ ಆಗಿ ಆತ್ಮರಕ್ಷಣೆಗಾಗಿ ಪತ್ನಿ ಪುತ್ರರನ್ನು ಮನೆ ಮಠಗಳನ್ನೂ ಬಿಟ್ಟು ಪಲಾಯನ ಮಾಡುವರು. ಅನಾವೃಷ್ಟಿಯಿಂದ ಪೀಡಿತರಾದ ಪ್ರಜೆಗಳು ತಮ್ಮ ಜೀವನದ ವಿಷಯದಲ್ಲಿ ಆಶೆಯನ್ನು ಬಿಟ್ಟು ಖಿನ್ನರಾಗಿ ತಮ್ಮ ತಮ್ಮ ದೇಶವನ್ನು ತ್ಯಾಗ ಮಾಡಿ ಪರ್ವತಗಳ ಗವಿಗಳನ್ನು ಹೊಂದುವರು. ಮತ್ತು ಕೆಲವರು ಈ ಕಲಿಯುಗದ ಸಂಧ್ಯಾಂಶಗಳಲ್ಲಿ ಮನೆ ಮಠಗಳ ಹಂಗು ತೊರೆದು ಮನೆ ಮಠಗಳನ್ನು ಬಿಟ್ಟು ನದಿಗಳು, ಸಮುದ್ರಗಳು, ಬಾವಿಗಳು, ಪರ್ವತಗಳು ಇವುಗಳನ್ನು ಹೊಂದಿ ಮದ್ಯ ಮಾಂಸಗಳನ್ನು ತಿಂದು ಜೀವಿಸುವರು. ಆಗ ಜನಗಳಿಗೆ ಉಡುವುದಕ್ಕೆ ಬಟ್ಟೆ ಬರೆಗಳಿಲ್ಲದೆ ಚಿಂದಿಯನ್ನು ಕೃಷ್ಣಾಜಿನವನ್ನು ಧರಿಸಿಕೊಂಡು ಮಾನ ಮರ್ಯಾದೆ ಇಲ್ಲದೆಯೇ ಪತ್ನಿ ಸುತರಿಲ್ಲದೆ ವರ್ಣಾಶ್ರಮ ಭ್ರಷ್ಟರಾಗಿ ಘೋರವಾದ ಜಾತಿ ಸಾಂಕರ್ಯವನ್ನು ಹೊಂದುವರು. ಹೀಗೆ ಕಲಿಯುಗದ ಅಂತ್ಯದಲ್ಲಿ ಪ್ರಜೆಗಳು ಈ ಪೂರ್ವದಲ್ಲಿ ನಿರೂಪಿಸಿರುವ ಮಹಾ ದುಃಖವನ್ನು ಅನುಭವಿಸುತ್ತಾ ಅಲ್ಪಾವಶಿಷ್ಟರೂ ಜರಾವ್ಯಾಧಿಗಳಿಂದ ಪೀಡಿತರೂ ಆಗಿ ದುಃಖದಿಂದ ಪಶ್ಚಾತ್ತಾಪವನ್ನು ಹೊಂದುವರು. ಹೀಗೆ ಜನಿಸಿದ ಪಶ್ಚಾತ್ತಾಪದಿಂದ ವಿಚಾರವನ್ನು, ಆ ವಿಚಾರಣೆಯಿಂದ ಸಮಚಿತ್ತತೆಯನ್ನು, ಅದರಿಂದ ಧರ್ಮಶೀಲತೆಯನ್ನು ಹೊಂದಿ ಶಾಂತರಾಗಿರುವರು. ಹೀಗೆ ಕಲಿಯುಗದ ಕೊನೆಯ ಭಾಗದಲ್ಲಿ ನಾನಾ ಕಷ್ಟಗಳಿಗೆ ಸಿಲುಕಿ ನಷ್ಟವಾಗದೆ ಅವಶಿಷ್ಟವಾದ ಉತ್ತಮ ವಸ್ತುಗಳು ಪುನಃ ಕೃತಯುಗದಲ್ಲಿ ಅಹೋರಾತ್ರಿಗಳಂತೆ ಪರಿವರ್ತಿತವಾಗುವವು. ಕಲಿಯುಗದ ಪ್ರಜೆಗಳ ಚಿತ್ತಭ್ರಮೆಯೊಡನೆ ಆ ಯುಗವು ಅತೀತವಾಗಲು ಭವಿಷ್ಯದರ್ಥಾನುಗುಣವಾಗಿ ಸಪ್ತಮದ ಕೃತಯುಗವು ಪ್ರಾಪ್ತವಾಗುವುದು. ಅನಂತರ ಆ ಕೃತಯುಗವು ಪ್ರಾರಂಭವಾಗಲು ಆ ಕೃತಯುಗದಲ್ಲಿ ಕಲಿಶಿಷ್ಟರಾದ ಪ್ರಜೆಗಳು ಪುನಃ ಉದ್ಭವಿಸಿ ಕೃತಯುಗದ ಪ್ರಜೆಗಳಾಗುವರು. ಯಾವ ಸಿದ್ಧಪುರುಷರು ಹಿಂದಿನ ಕಲಿಯುಗದಲ್ಲಿ ಉತ್ಪನ್ನರಾಗಿ ದೃಢರಾಗಿದ್ದು ಸಂಚರಿಸುತ್ತಿದ್ದರು, ಅವರು ಮತ್ತು ಸಪ್ತರ್ಷಿಗಳು ಆ ಯುಗದಲ್ಲಿ ಅವಶಿಷ್ಟರಾಗಿರುವರು. ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ಶೂದ್ರರು ಇವರು ಯಾವ ಯುಗದಲ್ಲಿ ಬೀಜಭೂತರಾಗಿದ್ದರೋ ಅವರೆಲ್ಲರೂ ನಿಶ್ಶೇಷವಾಗಿ ಕೃತಯುಗದಲ್ಲಿ ನಾಮಾವಶೇಷರಾಗಿರುವರು. ಅವರಿಗೆ ಸಪ್ತರ್ಷಿಗಳು ಇತರ ಯುಗದಲ್ಲಿದ್ದ ವರ್ಣಾಶ್ರಮಾಚಾರ ಧರ್ಮಗಳನ್ನು ಹೇಳುತ್ತಾರೆ. ಹೀಗೆ ವರ್ಣಾಶ್ರಮಾಚಾರಯುಕ್ತವಾದ ಧರ್ಮವು ಶ್ರೌತ ಸ್ಮಾರ್ತವೆಂಬುದಾಗಿ ದ್ವಿವಿಧವಾಗಿದೆ. ಅನಂತರ ಕೃತಯುಗದಲ್ಲಿ ಪ್ರಜೆಗಳು ವರ್ಣಾಶ್ರಮಾಚಾರ ಕ್ರಿಯೆಗಳನ್ನು ನಡೆಸುತ್ತಿದ್ದರು. ಹೀಗೆ ಸಪ್ತರ್ಷಿಗಳಿಂದ ಪ್ರೋಕ್ತವಾದ ಶ್ರೌತ ಸ್ಮಾರ್ತ ಧರ್ಮಗಳು ಕೃತಯುಗದಲ್ಲಿ ಸಂಪೂರ್ಣವಾಗಿ ಆರಂಭವಾದವು. ಹೀಗೆ ಮಹರ್ಷಿಗಳು ಮನ್ವಂತರಾಧಿಕಾರಗಳಲ್ಲಿ ಪ್ರತಿಯೊಂದು ಯುಗಗಳಲ್ಲಿಯೂ ಧರ್ಮಗಳನ್ನು ಸ್ಥಾಪನೆಗಾಗಿ ಪ್ರಳಯ ಕಾಲದವರೆಗೂ ಜಾಗರೂಕರಾಗಿರುವರು. ಗ್ರೀಷ್ಮ ಋತುವಿನಲ್ಲಿ ಕಾಡುಗಿಚ್ಚಿನಿಂದ ದಗ್ಧವಾದ ತೃಣಾದಿಗಳು ಮಳೆಗಾಲ ಬಂದರೆ ಪುನಃ ಹೇಗೆ ಚಿಗುರುತ್ತವೆಯೋ ಅದರಂತೆ ಕಲಿಯುಗದಿಂದ ನಷ್ಟವಾದ ಧರ್ಮಗಳು ಪುನಃ ಕೃತಯುಗದಲ್ಲಿ ವೃದ್ಧಿಯಾಗುವವು. ಹೀಗೆ ಪ್ರತಿಯೊಂದು ಯುಗಗಳಿಗೂ ಇತರ ಯುಗಗಳೊಡನೆ ಸಂಬಂಧವು ಅವಿಚ್ಛಿನ್ನವಾಗಿ ಮನ್ವಂತರ
ಕ್ಷಯವಾಗುವವರೆಗೂ ಇರುತ್ತದೆ. ಕಲಿಯುಗಕ್ಕೂ ಹಿಂದಿನ ಕೃತಯುಗಕ್ಕೂ ಮುಂದಿನ ದ್ವಾಪರ ಯುಗಕ್ಕೂ ಸಂಬಂಧವೂ ಇರುವುದು. ಕೃತಯುಗದಲ್ಲಿ 4 ಪಾದ ಧರ್ಮವು, ತ್ರೇತಾ ದ್ವಾಪರ ಕಲಿಯುಗಗಳಲ್ಲಿ ಒಂದೊಂದು ಪಾದವೂ ಹೀನವಾಗಿಯೂ ಇರುತ್ತದೆ. ಅದಕ್ಕನುಗುಣವಾಗಿ ಸುಖ, ಆಯುಸ್ಸು, ಬಲ, ರೂಪ, ಧರ್ಮಾರ್ಥಗಳು ಮತ್ತು ಕಾಮ ಇವುಗಳು ಕ್ರಮವಾಗಿ ತ್ರೇತಾಯುಗಾದಿಗಳಲ್ಲಿ ಒಂದೊಂದು ಭಾಗದಷ್ಟು ಹೀನವಾಗಿರುತ್ತವೆ. ಎಲೆ ವಿಪ್ರೋತ್ತಮರೇ, ಆಯಾ ಯುಗಗಳಲ್ಲಿರುವ ಧರ್ಮಗಳು ಆಯಾ ಯುಗಗಳ ಸಂಧ್ಯಾಂಶಗಳಲ್ಲಿ ಹೀನವಾಗುತ್ತವೆ. ಯುಗಕ್ಕಿಂತಲೂ ಸಂಧ್ಯಾಂಶಗಳಲ್ಲಿ ಧರ್ಮ ಸಿದ್ಧಿಗಳು ಬಹಳ ನ್ಯೂನವಾಗಿರುತ್ತವೆ. ಈ ಪೂರ್ವದಲ್ಲಿ ನಿರೂಪಿಸಿರುವ ಚತುರ್ಯುಗಗಳ ಧರ್ಮಗಳೇ ಸಹಸ್ರಾರು ಚತುರ್ಯುಗಗಳವರೆಗೂ ಒಂದೇ ಸಮವಾಗಿಯೇ ಇರುತ್ತವೆ, ಬದಲಾಯಿಸುವುದಿಲ್ಲ. ಹೀಗೆ 1,000,000 ಚತುರ್ಯುಗಗಳು ಆದರೆ ಬ್ರಹ್ಮನಿಗೆ 1 ಹಗಲು ಆಗುವುದು. 1,000,000 ಚತುರ್ಯುಗಗಳು ರಾತ್ರಿಯು. ಹೀಗೆ 1 ಹಗಲು ರಾತ್ರಿ ಕಳೆದರೆ 1 ಅವಾಂತರ ಪ್ರಳಯವಾಗುವುದು. ಆಗ ಭೂತಗಳು ಸ್ವವ್ಯಾಪಾರ ಮಾಡದೆ ಜಡವಾಗಿರುವವು. ಈ ಪೂರ್ವದಲ್ಲಿ ಹೇಳಿದ ಲಕ್ಷಣಗಳೇ ಸಮಸ್ತ ಯುಗಗಳಲ್ಲಿಯೂ ಇರುತ್ತವೆ. ಹೀಗೆ ಚತುರ್ಯುಗಗಳನ್ನು ಗಣನೆ ಮಾಡಬೇಕು. ಇಂತಹ ಚತುರ್ಯುಗಗಳು 71 ಆದರೆ ಒಬ್ಬ ಮನುವಿನ ಕಾಲವು ಮುಗಿಯುವುದು. ಹೀಗೆ ಕ್ರಮವಾಗಿ 14 ಮನುಗಳ ಕಾಲವನ್ನು ತಿಳಿಯಬೇಕು. ಮೊದಲನೆಯ ಚತುರ್ಯುಗದಲ್ಲಿ ಯಾವ ಧರ್ಮ ಕರ್ಮಗಳು ದೇವಾದಿ ಜನನಗಳು ಉಂಟಾಗುತ್ತವೆಯೋ ಮಿಕ್ಕ ಚತುರ್ಯುಗಗಳಲ್ಲಿಯೂ ಸಹ ಅದೇ ಧರ್ಮಾದಿಗಳೇ ಉಂಟಾಗುವವು. ಪ್ರತಿಯೊಂದು ಸೃಷ್ಟಿ ಕ್ರಮದಲ್ಲಿಯೂ ಯಾವ 25 ಪ್ರಭೇದಗಳು ಇರುತ್ತವೆಯೋ ಅವೇ ಸರ್ವ ಯುಗಗಳಲ್ಲಿಯೂ ಇರುತ್ತವೆ. ಸ್ವಲ್ಪವೂ ನ್ಯೂನಾಧಿಕಗಳು ಆಗುವುದಿಲ್ಲ. ಒಬ್ಬ ಮನುವಿನ ಕಲ್ಪದ ಯುಗದಲ್ಲಿ ಯಾವ ಕ್ರಮಗಳು ಇರುತ್ತವೆಯೋ ಅದೇ ಕ್ರಮಗಳೇ ಇತರ ಕಲ್ಪದ ಯುಗಗಳಲ್ಲಿಯೂ ಉಂಟಾಗುತ್ತವೆ. ಸಕಲ ಮನ್ವಂತರಗಳಲ್ಲಿಯೂ ಒಂದೇ ಕ್ರಮಗಳು ಉಂಟಾಗುವವು. ಕೃತ ತ್ರೇತಾದಿ ಯುಗಗಳು ಹೇಗೆ ಪರಿವರ್ತಿತವಾಗುತ್ತವೆಯೋ ಹಾಗೆಯೇ ಆಯಾ ಯುಗಗಳ ಸ್ವಭಾವಾನುಗುಣವಾಗಿ ಪ್ರಜೆಗಳು ಜನನ ಮರಣಾದಿಗಳನ್ನು ಹೊಂದಿ ಪರಿವರ್ತಿತರಾಗಿ ವೃದ್ಧಿ ಕ್ಷಯಗಳನ್ನು ಪಡೆಯುವರು. ಈ ರೀತಿಯಾಗಿ ಕೃತ ತ್ರೇತಾದಿ ಯುಗಗಳ ಸ್ವಭಾವವನ್ನು ಸಂಕ್ಷೇಪವಾಗಿ ತಿಳಿಸಿರುತ್ತೇನೆ. ಇದರಂತೆಯೇ ಭೂತ ಭವಿಷ್ಯತ್ಕಾಲೀನ ಸಕಲ ಮನ್ವಂತರ ಲಕ್ಷಣಗಳನ್ನು ತಿಳಿಯಬೇಕು. ಭೂತ ವರ್ತಮಾನ ಯುಗಗಳಲ್ಲಿ ಯಾವ ಲಕ್ಷಣಗಳಿವೆಯೋ ಆ ಲಕ್ಷಣಗಳೇ ಭಾವಿ ಯುಗಗಳಲ್ಲಿಯೂ ಇರುವವೆಂದು ಊಹಿಸಬೇಕಾಗಿದೆ. ಭೂತ ಭವಿಷ್ಯದ್ ವರ್ತಮಾನ ಯುಗಗಳಲ್ಲಿ ಒಂದೇ ಸಮವಾದ ಕಾರ್ಯಗಳು ನಡೆಯುತ್ತವೆ. ಎಂದಿಗೂ ಬದಲಾವಣೆಗಳು ಆಗುವುದಿಲ್ಲ. ಒಬ್ಬ ಮನುವಿನ ಒಂದು ಯುಗದಲ್ಲಿ ಯಾವ ಯಾವ ಕಾರ್ಯಗಳು ಹೇಗೆ ನಡೆಯುತ್ತವೆಯೋ ಅದರಂತೆಯೇ ಆ ಮನುವಿನ ಇತರ ಯುಗಗಳಲ್ಲಿಯೂ ಇತರ ಮನ್ವಂತರಗಳಲ್ಲಿಯೂ ಆಯಾ ಕಾರ್ಯಗಳು ಹಾಗೆಯೇ ನಡೆಯುತ್ತವೆಯೆಂದು ಭಾವಿಸಬೇಕು. ಹೀಗೆಂದು ನೀವು ತಿಳಿಯಿರಿ ಎಂದು ಸೂತಮುನಿಯು ಹೇಳುತ್ತಾರೆ. ಒಂದು ಮನ್ವಂತರದಲ್ಲಿ ಭೂತಾದಿಗಳಿಗೆ ಅಭಿಮಾನಿಗಳಾದ ಅಷ್ಟವಿಧ ದೇವತೆಗಳು ಯಾವ ಯಾವ ನಾಮಗಳಿಂದ
ಪ್ರಖ್ಯಾತರಾಗಿರುವರೋ ಆ ದೇವತೆಗಳು ಇತರ ಯುಗಗಳಲ್ಲಿಯೂ ಪೂರ್ವದಂತೆ ಅಭಿಮಾನಿಗಳೂ ನಾಮ ಉಳ್ಳವರೂ ಆಗಿರುವರು. ಮತ್ತು ಒಂದು ಯುಗದಲ್ಲಿ ಯಾವ ಯಾವ ಮಹರ್ಷಿಗಳು, ಮನುಗಳು, ವರ್ಣಾಶ್ರಮಾಚಾರಗಳು ಇರುತ್ತವೆಯೋ ಇತರ ಯುಗಗಳಲ್ಲಿಯೂ ಕೂಡ ಅವರಿಗೆ ಸಮಾನರಾದ ದೇವತೆಗಳು, ಸಮಾನ ಪ್ರಯೋಜನಗಳು, ವರ್ಣಾಶ್ರಮಾಚಾರ ಧರ್ಮಗಳು ಇರುತ್ತವೆ. ಸ್ವಾಮಿಯಾದ ಶ್ರೀ ಭಗವಂತನು ಆಯಾ ಯುಗಗಳಿಗೆ ಅನುಗುಣವಾಗಿ ಧರ್ಮಗಳನ್ನು, ಆ ಧರ್ಮಗಳಿಗೆ ಅನುಸಾರವಾಗಿ ವರ್ಣಾಶ್ರಮಾಚಾರಗಳನ್ನು ಸೃಷ್ಟಿ ಮಾಡುವನು. ಯುಗಕ್ಕೆ ತಕ್ಕಂತೆಯೇ ಸಮಸ್ತ ಕಾರ್ಯಗಳು ನಡೆಯುತ್ತವೆ. ಎಲೈ ಮುನಿವರಿಯರೇ, ಪೂರ್ವೋಕ್ತ ರೀತಿಯಲ್ಲಿ ಯುಗಗಳು, ಅವುಗಳ ಲಕ್ಷಣ, ಸಂಬಂಧ ಇವೇ ಮೊದಲಾದವುಗಳನ್ನು ನಿಮಗಾಗಿ ತಿಳಿಸಿರುವೆನು. ಈಗ ಸೃಷ್ಟಿ ಕ್ರಮಗಳನ್ನು, ಸ್ಥಿತಿಯನ್ನು ಯುಗಾನುಸಾರವಾಗಿಯೂ ವಿಸ್ತಾರವಾಗಿಯೂ ಕ್ರಮವಾಗಿಯೂ ಹೇಳುವೆನು ಕೇಳಿ ಎಂದು ಸೂತಮುನಿಯು ಅಲ್ಲಿರುವ ಇತರ ಮುನಿಗಳಿಗೆ ಹೇಳಿದರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಚತುರ್ಯುಗಾಖ್ಯಾನಂ ನಾಮ ಅಷ್ಟಪಂಚಾಶೋತ್ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 59ನೆಯ ಅಧ್ಯಾಯವಾದ ಋಷಿ ಲಕ್ಷಣ, ಚತುರ್ಯುಗಗಳಲ್ಲಿರುವ ಪುರುಷರು, ದೇವತೆಗಳು, ಪಶುಗಳು, ಶಿಷ್ಟಾಚಾರಗಳು, ಸತ್ಯಧರ್ಮಗಳು ಮತ್ತು ಜ್ಞಾನ ಭಕ್ತ್ಯಾದಿಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.